ನಿಮ್ಮ ಮಕ್ಕಳು ಭಾರದ ಬ್ಯಾಗನ್ನು ಬೆನ್ನಿಗೇರಿಸ್ಕೊಂಡು ಶಾಲೆಗೆ ಹೋಗ್ತಿದ್ದಾರೆ. ಪುಸ್ತಕಗಳ ತುಂಬ ಭಾರ ಹೊತ್ತು ಶಾಲೆಗೆ ಹೋಗ್ತಿದ್ದಾರೆ. ಹಾಗಿದ್ರೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಏನು ಸ್ಟೋರಿ ಅದು? ಶಾಲೆ ಆರಂಭದ ಬೆನ್ನಲ್ಲೇ ಶುರುವಾಗಿದೆ ಹೊಸ ಆತಂಕ. ಬ್ರೇಕಿಂಗ್ ನ್ಯೂಸ್. ನಿಮ್ಮ ಮಕ್ಕಳು ಭಾರದ ಚೀಲವನ್ನು ಬೆನ್ನಿಗೆ ಹಾಕೊಂಡು ಹೋಗ್ತಾ ಇದ್ರೆ, ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರೆ ಆತಂಕ ಏನಪ್ಪ ಅಂದರೆ ಮಕ್ಕಳಿಗೆ ಕಂಡು ಬರ್ತಾ ಇದೆ ಪೇನ್ ಸಿಂಡ್ರೋಮ್. ಬ್ಯಾಗ್ ಭಾರ ಹೊರುತ್ತಿರೋ ಮಕ್ಕಳಲ್ಲಿ ಪೇನ್ ಸಿಂಡ್ರೋಮ್ ಕಂಡು ಬರ್ತಾ ಇದೆಯಂತೆ. 2.5 ವರ್ಷಗಳ ಕಾಲ ಆನ್ಲೈನ್ ಪಾಠ ಕೇಳಿದ್ಮೇಲೆ ಮಕ್ಕಳು ಈಗ ಶಾಲೆ ಶುರುವಾಯಿತು, ಬ್ಯಾಗ್ ಹಾಕೊಂಡು ಹೊಡೋಕ್ಕೆ ಶುರು ಮಾಡಿದ್ರು. ಏಕಾಏಕಿ ಭಾರದ ಬ್ಯಾಗನ್ನು ಹೊರತಿರೋದ್ರಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಭಾರದ ಬ್ಯಾಗ್ನಿಂದ ಮಕ್ಕಳಿಗೆ ಭಾಗಶಃ ಬೆನ್ನೋವಿನ ಸಮಸ್ಯೆ ಕಾಡುತ್ತೆ. 10 kg 15 kg ಭಾರದ ಬ್ಯಾಗು, ಅಯ್ಯೋ ಅಷ್ಟೊಂದು ಇದೆಯಾ? ವಾ. ದೇಹದ ಆಕಾರ ಬದಲಾಗುವ ಸಾಧ್ಯತೆ ಇರುತ್ತೆ. ಬೆನ್ನು ನೋವು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮಕ್ಕಳನ್ನು ಕರ್ತರ್ತಿರೋ ಪೋಷಕರ ಗಮನಕ್ಕಿದು. ಅವ್ರ ಬಲಭಾಗದಲ್ಲಿ ಡಾಕ್ಟರ್ಸ್ ಅದನ್ನೇ ನೋಡ್ತಾ ಇರೋದು. ಅಂದರೆ ಅವರ ಸ್ಪೈನಲ್ ಕಾರ್ಡು, ಬೆನ್ನು, ಕತ್ತತ್ರ C1 C2 C3 ಅಂತೆಲ್ಲ ಬೋನ್ಸ್ ಇದೆ, ಅದೆಲ್ಲ ಚೆಕ್ ಮಾಡ್ತಿದ್ದಾರೆ. ಅಂದರೆ ಅವರ ದೇಹ ಹಂಗೆ ಮುಂದಕ್ಕೆ ಬಗ್ಬಿಡುತ್ತೆ. 10 ರಿಂದ 15 kg ಅಂದರೆ ಬಹಳ ಆಶ್ಚರ್ಯ ಆಗುತ್ತಪ್ಪ, ಯಾವ ಸ್ಕೂಲ್ ಹಿಂಗೆಲ್ಲ ಒರೆಸೋರು ಅಂತ. ಡಾಕ್ಟರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಈ ವೆಯ್ಟ್ಗೆ ಐ ಥಿಂಕ್ ಇದು ಏನಾಗುತ್ತೆ ಅಂದ್ರೆ ಮಕ್ಕಳದು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅಂತೀವಿ. ಅಂದ್ರೆ ಈ ಮಸಲ್ಸ್ ಇರ್ಬೋದು, ಜಾಯಿಂಟ್ಸ್ ಇರ್ಬೋದು, ನಮ್ಮ ಸ್ಪೈನ್ ಇರ್ಬೋದು, ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಸ್ಪೈನು ಇದು ವರ್ಟಿಕಲ್ ಆಗಿರುತ್ತೆ ಒಂದ್ರ ಮೇಲೆ. ಸೊ ನಮ್ಮ ಲೋಡಿಂಗ್ ಕೊಟ್ಟಾಗ ವರ್ಟಿಕಲ್ ಲೋಡಿಂಗ್ ಅಂತ ಆಗುತ್ತೆ. ವರ್ಟಿಕಲ್ ಲೋಡಿಂಗ್ ಆಫ್ ದ ಸ್ಪೈನ್ ಇಸ್ ನಾಟ್ ಗುಡ್. ವರ್ಟಿಕಲ್ ಲೋಡ್ ಯಾವಾಗ ಆಗುತ್ತೋ ಅದು ಅದ್ರ ಜೊತೆ ಬೆಂಡಿಂಗ್ ಆಕ್ಟಿವಿಟೀಸ್ ಏನಾದರೂ ಆದಾಗ ಡಿಸ್ಕ್ ಇರುತ್ತೆ ಮಧ್ಯದಲ್ಲಿ, 2 ವರ್ಟಿಬ್ರಾ ಮಧ್ಯ ಡಿಸ್ಕ್ ಇರುತ್ತೆ. ಆ ಡಿಸ್ಕ್ ಒಂದು ಕೋಟೆ ತರ ಇದ್ದು ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ಕೋಟೆ ಹರಿಯೋ ಚಾನ್ಸಸ್ ಇರುತ್ತೆ. ಅದನ್ನ ಆನ್ಯುಲರ್ ಫೈಬ್ರೋಸಿಸ್ ಅಂತ ಕರಿತೀವಿ. ಅದು ಹರಿದ್ರೆ ನ್ಯೂಕ್ಲಿಯಸ್ ಇರುತ್ತೆ ಒಳಗಡೆ. ಆ ನ್ಯೂಕ್ಲಿಯಸ್ ಆಚೆ ಬಂದ್ಬಿಟ್ರೆ ಹಿಂದ್ಗಡೆನೆ ಸ್ಪೈನಲ್ ಕಾರ್ಡು ಮತ್ತೆ ನರ ಆಚೆ ಬಂದಿರುತ್ತೆ. ಆ ನರದ ಮೇಲೆ ಒತ್ತಡ ಬರುವಂತ ಚಾನ್ಸಸ್ ಇದೆ ಒಂದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಈ ಮಸಲ್ಸ್ ಮೇಲೆ ಲೋಡ್ ಬೀಳುತ್ತೆ. ಏನು, ಬೆನ್ನಿನ ಮೇಲೆ, ಅಥವಾ ನಾವು ಇದು ಶೋಲ್ಡರ್ ಗರ್ಡಲ್ ಅಂತ ಹೇಳ್ತೀವಿ, ಇದಕ್ಕಿಲ್ಲ ಹಾಕೋತಾರಲ್ಲ. ಸೊ ಶೋಲ್ಡರ್ ಗರ್ಡಲ್ಲು ಆ ಬ್ಯಾಗ್ ನ ವೆಯ್ಟ್ ಕ್ಯಾರಿ ಮಾಡಕ್ಕೆ ಹಿಂಗ್ ಮುಂದಕ್ಕೆ ಬಂದ್ಬಿಡುತ್ತೆ. ಸೊ ದೇ ಹ್ಯಾವ್ ಟು ಪುಲ್ ಇಟ್ ಫಾರ್ವರ್ಡ್. ಹಿಂಗ್ ಮುಂದಕ್ಕೆ ಬಗ್ಲೇಬೇಕಾಗುತ್ತೆ. ಹಿಂಗ್ ಇಟ್ಕೊಂಡು ಬ್ಯಾಗ್ ನ ಹಾಕೊಳ್ಳೋದಕ್ಕಿಂತ ಹಿಂಗ್ ಎಳ್ಕೊಳ್ಬೇಕು ಅನಿಸ್ತಿರುತ್ತೆ. ಬಿಕಾಸ್ ಆಫ್ ಹೆವಿ ಆಗಿ ಅದು ಎಳಿತಾ ಇರುತ್ತೆ. ಸೊ ಅವ್ರು ಹಿಂಗ್ ಮುಂದಕ್ಕೆ ಎಳ್ಕೊಳ್ಳೋಂಗೆ ಸಬ್ ಕಾನ್ಶಿಯಸ್ಲಿ ಆ ಮಸಲ್ಸ್ ಕೆಲಸ ಮಾಡುತ್ತೆ. ಸೊ ಆ ಮಸಲ್ ಲೋಡಿಂಗು ಮುಂದ್ಗಡೆ ಜಾಸ್ತಿ ಆಗುತ್ತೆ, ಹಿಂದ್ಗಡೆ ಇರಲ್ಲ. ಸೊ ಅವ್ರ ಪಾಸ್ಚರ್ ಹಿಂಗ್ ಆಗ್ತಾ ಬರುತ್ತೆ. ನೀವು ಮಕ್ಕಳು ನೋಡಿರ್ತೀರಿ, ಹಿಂಗ್ ಮುಂದಕ್ಕೆ ಬಗ್ಗದು, ಕತ್ ಹಿಂಗ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಕತ್ ಹಿಂಗ್ ಮುಂದಕ್ಕೆ ಹೋದಂಗೆಲ್ಲ ಈ ಹಿಂದ್ಗಡೆ ಸ್ನಾಯುಗಳು ಶಾರ್ಟ್ ಆಗ್ತವೆ. ಅದು ಶಾರ್ಟ್ ಆಗೋದ್ರಿಂದ ಹೆಡೇಕು, ಮಕ್ಕಳು ಕೆಲವು ಸಲ ಚಿಕ್ಕ ಮಕ್ಕಳು ಹೆಡೇಕ್ ಹೇಳೋದು ನಾವು ಯಾಕೆ ಬರ್ತಿದೆ ಅನ್ನೋದಕ್ಕೆ. ಆಮೇಲೆ ಬೆನ್ನೋವು, ಈ ಭುಜಗಳ ನೋವು, ಮತ್ತೆ ಈ ಮಸಲ್ಸ್. ಐ ಥಿಂಕ್